ಬೇಗ ಕತ್ತಸ್ರಿ. ಇಲ್ಲ ಕತ್ತಿಲ್ಲ. ನೀವಾದ್ರೂ 2 ಕಿವಿನೂ ಮುಚ್ಕೋಬೋದು, ನಾನು 2 ಕಿವಿ ಮುಚ್ಚಕ್ಕಾಗಲ್ಲ ಈಗ. ಗಾಳಿಗೆ ಇದು ಮಾಡಬೇಡಿ, ಕರೆಕ್ಟಾಗಿ ಇದು ಮಾಡಿಕೊಳ್ಳಿ ಅದನ್ನ ನೋಡಿಕೊಂಡು. ಕಮಾನ್ ಹರಿ ಅಪ್. ಮುಗೀತು. ದಿಸ್ ಇಸ್ ಡೇಟ್ 47. 2 ನಿಮಿಷ ತಡ್ಕೊಳ್ಳಿ, ನಾವು ಇವಾಗ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ. ಆಯ್ತಾ? ನೋ ಬ್ಯಾಡ್ ವರ್ಡ್ಸಾ? ಸರ್ ಟೆರರಿಸ್ಟ್ಗಳು ಬಂದಿದ್ರು ಸರ್, ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ಟು ಹೋದ್ರು ಅನ್ನೋದು. ನೀನಂಗ ಸರ್, ಇವ್ರಿಗೂ ಅವಾಗ ಅರ್ಧ ಗಂಟೆ ಜಗಳ ಆಯ್ತು. ಇವ್ರು ಅವ್ರಿಗೂ ಬಿಡಿ ಗಿಡ ಮಾಡ್ತಿದ್ದೀಯ ಸರ್. ಇವ್ರು ಅವ್ರು ಕೊಡ್ರು ಸರ್, ಅವ್ರು ಇವ್ರು ಕೊಡ್ರು ಸರ್. ಇವ್ರು ಗೆದ್ರು ಸರ್, ಅವ್ರು ಸೋತ್ರು ಸರ್. ಅನ್ನು ಬಾಂಬ್ ಬ್ಲಾಸ್ಟ್ ಮಾಡ್ಬಿಟ್ಟು ಹೋಗೋದು ಗೆದ್ರ ಅವರು ಅನ್ಕೊಂಡು. ಸರ್ ಒಂದೇ ಬಾಂಬ್ಗೆನೆ ಗೆದ್ಬಿಟ್ಟ ಸರ್ ನಾವು ಅನ್ನೋದ. ಆಯ್ತಲ್ವಾ? ನಮ್ಮ ಹುಚ್ಚಾಟಗಳಿಗೆ ಒಂದು ಎಲ್ಲೇನೇ ಇಲ್ಲ. ಇದ್ಯಾವ ಸ್ಯಾಡ್ ಪಡಕ್ಲೇವೋ. ಸೂಪರ್! ವಾಟ್ ಏನ್ ಬ್ಲಾಸ್ಟ್ ಬ್ರೋ, ವಾಟ್ ಏನ್ ಬ್ಲಾಸ್ಟ್. ಸೊ ಫೈನಲಿ ಸಂಭವ ಏನಂತಂದರೆ, ಡೇ 47ನ ಒಂದು ಬ್ಲಾಸ್ಟ್ ಮುಖಾಂತರ ನಾವು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು, ಬಟ್ ಅದೇನು ಸಂಭವ ಆಯಿತು ಅಂತಂದರೆ ಅದು ಬ್ಲಾಸ್ಟ್ ಆಗ್ತಾಯಿಲ್ಲ. ಸೊ ಮಿಷನ್ ವೇಸ್ಟೆಡ್. ನಾವು ಪಟ್ಟ ಅಂತ ಅಂದಿದ್ದದು ಇಲ್ಲ, ವೇಸ್ಟೆಡ್. ಮಿಷನ್ ವೇಸ್ಟೆಡ್ ಆಗೋಯ್ತು. ಸೊ ತೊಂದರೆ ಇಲ್ಲ, ನಾವು ಇವಾಗ ನಮ್ಮ ಮನಸ್ಸನ್ನ ಬಿಡಬಾರ್ದು. ನಾವು ನಾಳೆ ಇದನ್ನು ಕಂಟಿನ್ಯೂ ಮಾಡ್ತೀವಿ. ಇವಾಗ ನಮಗೆ ಒಂದು ಸ್ವಲ್ಪ ಕೆಲಸ ಇದೆ, ಅಂದರೆ ಏನೂ ಇಲ್ಲ, ನಾವು ನೆಟ್ವರ್ಕ್ ಹೋಗ್ಬೇಕು. ನೆಟ್ವರ್ಕ್ ಹೋಗಿ ಗಾರ್ಡಿಗೆ ಫೋನ್ ಮಾಡ್ಬಿಟ್ಟು ಬರ್ತೀವಿ. ಅಲ್ಲಿ ತನಕ ಕಾಯ್ತಾಯಿರಿ. ನಾವಿವಾಗ ಹೋಗೋಕ್ಕೆ ಮುಂಚೆ ನಾವು ಅದನ್ನು ಬ್ಲಾಸ್ಟ್ ಮಾಡಲೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟು, ಎಲ್ಲಿದ್ದೀರಿ ಗುರು? ಅದನ್ನು ಬ್ಲಾಸ್ಟ್ ಮಾಡೇ ಮಾಡ್ತೀವಿ ಇವಾಗ. ಸೊ ಇವಾಗ ಅವ್ರು ಬ್ಲಾಸ್ಟ್ ಮಾಡ್ತಾರೆ, ತಡೀರಿ, ನಾವು ಫ್ರಂಟಿಂದ ತೋರಿಸ್ತೀನಿ. ಆಯಿತಾ? ಅದೇನು ಆಗಲ್ಲ, ಅದೇನು ಸಿಡಿಯಲ್ಲ. ಕವರ್ ಪೇಜ್ ತಮ್ಮನೇಲೆ ನೀವೇ ಬಾಂಬ್ ಬ್ಲಾಸ್ಟ್ ಮಾಡಿದ ರೂಪೇಶ. ನಕ್ಸಲೈಟ್ ಅವರ ಜೊತೆ ಸೇರಿದ ರೂಪೇಶ. ಇಲ್ಲ 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 ಆಗಿಲ್ಲ. ಇದು ಯಾವ್ದು ಗುರಿದು? ಯಪ್ಪ, ಸೀರಿಯಸ್ಲಿ ಅನ್ಎಕ್ಸ್ಪೆಕ್ಟೆಡ್. ಅದು ಬಾಕ್ಸಲ್ಲೇ ಅದು ಬಿದ್ದುಬಿಡ್ತು. ನಾನೇ ಕಣ್ಣಾರೆ ನೋಡ್ದು, ಅದು ಬಾಕ್ಸ್ ಒಳಗಡೆ ಬಿತ್ತು, ದಿಢೀರಂತ ಸಿಡಿತು. ಇನ್ನೊಂದೆಲ್ಲಿ ನನಗೆ
ಅವರೆಲ್ಲ ಎದುರ್ಕತ್ತವ್ರ ಈ ಆನೆ ಇಸ್ ಬಂದಿಂಗ್. ಸೊ ನಾವು ಹೊಡೆದ ಬಾಂಬ್ದು ಪೀಸ್ ತೋರಿಸ್ತೀನಿ. ಹೊಡೆದ ಬಾಂಬ್ದು ಪೀಸು ಬೇರೆ ಇನ್ನು ಯಾವ್ಯಾವು ಎಲ್ಲೆಲ್ಲಿ ಇದೆ ಅಂತ ಗೊತ್ತಿಲ್ಲ. ಇದೊಂದು ಇಲ್ಲಿದೆ, ಇದೊಂದು ಇಲ್ಲಿದೆ, ಅವ್ರ ಕೈಯಲ್ಲೊಂದಿದೆ ಅಷ್ಟೇ, ಬೇರೆ ಏನೂ ಇಲ್ಲ. ಸೊ ನಾವಿವಾಗ ಮರ ಮುರಿದಿದ್ದು ಗೊತ್ತಿಲ್ಲ, ಇನ್ನು ಮರ ಮುರಿದಿದ್ದು ಏನೋ. ಅಲ್ಲಿವಾಗ ಮೇಲ್ಗಡೆ ಅಲ್ಲಿ ಆನೆಗಳದ್ದು ಆನೆದ ಅಂತ ಏನೋ ಅಂತ ಗೊತ್ತಿಲ್ಲ, ಮರ ಮುರಿದಿದ್ದು ಸೌಂಡ್ ಕೇಳಿಸ್ತು. ನಾರ್ಮಲ್ ಆಗಿ ಇಲ್ಲಿ ಒಂದು ಮರ ಅದಾಗೆ ಬೀಳಬೇಕು, ಇಲ್ಲ ಆನೆನೇ ಮುರಿಬೇಕು, ಬೇರೆಯವ್ರೇನು ಕದಿಯಲ್ಲ ಇಲ್ಲಿ ಬಂದು. ಇವಾಗ ಏನು ಎತ್ತ ಅಂತ ಗೊತ್ತಿಲ್ಲ, ನಾವು ಇವಾಗ ಹೋಗಿ ನೋಡ್ಬೇಕಲ್ಲ ಈಗ ಅಷ್ಟೇ. ದಟ್ಸ್ ಇಸ್ ಫಿನಿಶ್ಡ್. ದಿಸ್ ಈಸ್ ಡೇ 40, ಮೇ ಬಿ ಡೇ 47 ಅನಿಸುತ್ತೆ. ಡೇ 47 ಬ್ಲಾಗ್ ಕಂಟಿನ್ಯೂಷನು. ಟೈಮ್ ಬಂದ್ಬಿಟ್ಟು 5:45 ಆಯಿತು. ನಾವು ಇವಾಗ ಇದೇನು ಕಾಣಿಸ್ತಾನೆ ಇಲ್ಲ, ಮಕ್ಕ ಮುಚ್ಕೋತವ್ರೆ ಅವ್ರ ಹುಡುಗಿ ಜೊತೆ ಮಾತಾಡ್ಕೊತವ್ರೆ. ಇವಾಗ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ, ಸುಮಾರು ದಿನ ಆಯಿತು ಮೊಟ್ಟೆ ತಗೊಬಂದು. ಸೊ ಇವಾಗ ನಾವು ಮೊಟ್ಟೆ ತಗೊಬರೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ನಮಗೆ ಬೇರೆ ಇವಾಗ ಇನ್ಫಾರ್ಮೇಷನ್ ಬಂತು, ನಮ್ಮ ಬೌಂಡ್ರಿಗೆ ಕಾಡಾನೆಗಳು ಬೇರೆ ನುಗ್ಬಿಟ್ಟೈತೆ ಅಂತ, ಗುಂಪಾನೆಗಳು ನುಗ್ಬಿಟ್ಟೈತೆ ಅಂತ. ಇವಾಗ ನಾಳೆ ಅದ್ರ ಕಾರ್ಯಾಚರಣೆ ಬೇರೆ ಐತೆ ಅಂತ ಹೇಳ್ತವ್ರೆ. ಇವರು ಹಾಯಾಗಿ ಅವ್ರ ಹುಡುಗಿ ಜೊತೆ ಮಾತಾಡ್ತಾವ್ರೆ. ಅವ್ರಿಗೆ ಬಾತ್ರೂಮ್ ಬೇರೆ ಹೋಗ್ಬೇಕಂತೆ. ಇಲ್ಲೇ ಎಲ್ಲರೂ ಹೋಗಿ ಬೇರೆ ಏನೋ ಹೇಳೋಕ್ಕೆ ಬಂದಲ್ಲ. ಅಷ್ಟೇ. ಸೊ ಇವಾಗ ನಾವು ಹೋಗಿ ಮೊಟ್ಟೆ ತಂದು ಸಾರೋ ಗೊಜ್ಜೋ ಮಾಡಿಕೊಂಡು ಚಪಾತಿ ಹಾಕ್ಕೊಂಡು ತಿನ್ಕೊಂಡು ನಾವು ಇನ್ನೇನು ಸುಮ್ಮನೆ ಆಗ್ಬೇಕಷ್ಟೇ, ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟೇ. ಬೇರೆ ಏನೂ ಇಲ್ಲ ಅಷ್ಟೇ. ಇಷ್ಟೊತ್ತು ನಾವು ನೆಟ್ವರ್ಕಲ್ಲಿ ಇದ್ದೋ, ಇವಾಗ ನೆಟ್ವರ್ಕಿಂದ ಇವಾಗ ದಿಢೀರ್ ಪ್ಲ್ಯಾನ್ ಇವಾಗ ಮೊಟ್ಟೆ ತರಬೇಕು ಅಂತ. ಸೊ ಹೋಗ್ತಾ ಇದ್ದೋ, ನಮ್ಮ ಫಾರೆಸ್ಟ್ ಅಂತೀನಿ, ಗಾರ್ಡು ಫೋನ್ ಮಾಡ್ಬಿಟ್ಟು ಈ ಥರ ಅಂತಂದರು. ಆನೆಗಳು ಬಂದವೆ ಕಣಪ್ಪ, ಹುಷಾರು ಕಣ್ರಪ್ಪ ಅಂತ. ಓಕೆ ಸರ್ ಅಂತ ಅಂದ್ಬಿಟ್ಟು ಹೋಗಿ ನಾಳೆ ಬನ್ನಿ ಸರ್ ಅಂತ ಅಂದಿದ್ದೀವಿ. ಸರಿ ಸರ್ ಅಂತಂದವ್ರೆ ಅವರು. ಸರಿ ಬರ್ತೀವಿ ಬಿಟ್ರಪ್ಪ ಅಂತಂದರು. ಸೊ ನಾವು ಇವಾಗ ಸುಮ್ಮನಾಗಿದ್ದೀವಿ. ಇವಾಗ ನನಗೆ ಏನು ಸಂಭವ ಅಂತಂದರೆ, ಮೇಯ್ನ್ ಸಂಭವವು ನನಗೆ ಸ್ಯಾಲ್ರಿ ಆಗಿಲ್ಲ. ನನ್ನ ಜೊತೆಲಿದ್ದವ್ರಿಗೆಲ್ಲ ಸ್ಯಾಲ್ರಿ ಆಗ್ಬಿಟ್ಟೈತೆ, ನನಗೆ ಸ್ಯಾಲ್ರಿ ಆಗಿಲ್ಲ. ನಂಗೆ ಏನಕ್ಕೆ ಅಂತಲೇ ಗೊತ್ತಾಯ್ತಿಲ್ಲ. ನೋಡಿದ್ರೆ ರೇಂಜರ್ ಹತ್ರ ನೀನು ಕೈಯಲ್ಲೇ ಇಸ್ಕೋಬೇಕು ಅಂತಂದರು. ಹೊಸ್ದಾಗಿ ಸೇರ್ಕೊಂಡಿರೋದ್ರಿಂದ ಕೈಯಲ್ಲಿ ಇಸ್ಕೋಬೇಕು ಅಂತಂದರು. ನಾನು ಹ್ಞೂ ಅಂತ ಅಂದ್ಬಿಟ್ಟು ಕೈಗೆಲ್ಲ ಹೋಗೆಲ್ಲ ಇಸ್ಕೊಬರೋಕ್ಕಾಗಲ್ಲ, ಗೂಗಲ್ ಪೇ ಮಾಡಿಸಿ ಸರ್ ಅಂತಂದೆ. ಅವರು ಸರಿ ನಾನು ಮಾಡಿಸ್ತೀನಿ, ತಲೆಗಡ್ಸ್ಕೊಬೇಡಕ್ಕಣಪ್ಪ ನೀನು ಅಂತಂದ್ಬಿಟ್ಟು 4-5 ದಿನ ಆಯಿತು. ಸ್ಯಾಲ್ರಿ ಎಲ್ಲರಿಗೂ ಸ್ಯಾಲ್ರಿ ಆಗಿ 4-5 ದಿನ ಆಯಿತು. ಬಟ್ ನನಗೊಬ್ಬನಿಗೆ ಸ್ಯಾಲ್ರಿ ಆಗಿಲ್ಲ. ನಾನು ಕೇಳ್ತಾ ಇದ್ದೀನಿ, ಯಾಕೆ ಸರ್ ನಂಗೆ ಈ ಥರ ಮಾಡ್ತಿದ್ದೀರಾ, ಅನ್ಯಾಯ ಮಾಡ್ತಿದ್ದೀರಾ ಸರ್ ಅಂತಂದೆ. ಅವರು ನಾವು ಹಂಗೆ ನಾವು ಗೌರ್ಮೆಂಟ್ ಅಂದರೆ ಹಂಗೆ ಕಣ್ರಪ್ಪ ಅಂತವ್ರೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಅವ್ರೇನು ಅಂದಿಲ್ಲ, ಹಾಕಿಸ್ಕೊಡ್ತೀನಿ ಅಂತಂದವ್ರೆ. ನಾಳೆ ಹಾಕಿಸ್ಕೊಡ್ತೀನಿ ಅಂತಂದ್ರು. ಇವಾಗ ನಾನು ಕೇಳಿದೆ ವಾಪಸ್. ನಾನಂತೂ ಹೆವಿ ಹಿಂಸೆ ಕೊಡ್ತಾಯಿದ್ದೀನಿ, ಸರ್ ಹಾಕ್ಸಿ ಸರ್ ಅಂದ್ಕೊಂಡು. ಅವ್ರಿನ್ನೂ ಸ್ವಲ್ಪ ದಿನ ಬಿಟ್ಟು ನೀನೇ ಹೋಗ್ಬಿಟ್ಟತ್ತ ಕೈಗೆ ಇಸ್ಕೊಬಿಡಪ್ಪ, ನಂಗೆ ಗೂಗಲ್ ಪೇ ಮಾಡಿಸಲ್ಲ ಅಂತಂದರು ಅಂದ್ಬಿಡ್ತಾರೆ. ನಾನು ಸರಿ ಸರ್ ಬಿಡಿ ಸರ್ ಅಂತ ನನಗೆ ಹಾಕ್ಸಿ ಸರ್ ನಾಳೆ ಅಂತ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಇವಾಗ ನಾಳೆ ಹಾಕಿಸ್ಕೊಡ್ತಾರೆ ಅಂತ ಒಂದು ಹೋಪ್ ಇದೆ. ನಾಳೆ ಹಾಕಿಸ್ಕೊಟ್ರೆ ರೇಷನ್ ಬಿಲ್ ಫಸ್ಟ್ ಕ್ಲಿಯರ್ ಮಾಡಬೇಕು, ಮಿಕ್ಕಿದ ದುಡ್ಡಲ್ಲಿ ಮನೆ ಕಳಿಸ್ಬೇಕು. ಕೊಡ್ತೀವಿ, ತಲೆ ಕೆಡಿಸ್ಕೊಬೇಡಿ. ಕೊಡಬೇಕು ಮರಿಬೇಡ. ಸರಿ ಆಯಿತು, ಕೊಡ್ತೀವಿ. ಇವಾಗ ಇಷ್ಟೇ ಬ್ಲಾಕ್ ಎಂಡ್ ಮಾಡ್ಕೋತೀನಿ. ಇನ್ನು ಹೋಗಿ ಬಂದು ಫುಡ್ ಪ್ರಿಪೇರ್ ಮಾಡ್ಕೊಂಡು ತಿನ್ನೋದಷ್ಟೇ, ಇನ್ನು ತಿಂದ್ಬಿಟ್ಟು ಮಲ್ಕೊಳ್ಳೋದಷ್ಟೇ. ಇನ್ನು ನಾಳೆ ಡೇ 48. ನಾನು ಮೇಯ್ನ್ ಮ್ಯಾಟ್ರ್ ಹೇಳೋಕ್ಕೆ ಮರ್ತ್ಕೊಂಡೆ. ಡೇ 46 ನಾನು ಬ್ಲಾಗೇ ಮಾಡಿಲ್ಲ. ಬಿಕಾಸ್ ಆಫ್ ಅವತ್ತೇನು ಕೆಲಸ ಇರಲಿಲ್ಲ. ಇವತ್ತು ಭಾನುವಾರ, ಇವತ್ತು ಏನು ಕೆಲಸ ಇಲ್ಲ. ನೆನ್ನೆನೇ ನೆನ್ನೆನಲ್ವಾ, ನೆನ್ನೆನೇ ಏನು ಕೆಲಸ ಇರಲಿಲ್ಲ. ನಾವು ಮಳೆ ಜಾಸ್ತಿ ಇದ್ದ ಪ್ರಭಾವದಿಂದ ನಾವು ಫ್ರೀಯಾಗಿದ್ದೋ. ಬಟ್ ನಾವೇನು ಮಾಡ್ತಂದೋ, ನಾನು ಹೋಗ್ಬಿಟ್ಟು ಇದರಲ್ಲಿ ನೆಟ್ವರ್ಕಲ್ಲಿದ್ದೆ, ವೀಡಿಯೋ ಮಾಡಿಲ್ಲ ಅನ್ನೋದನ್ನ ಮರ್ತುಬಿಟ್ಟು ನಾನು ಏನು ಮಾಡಿದೆ, ಫೋನ್ ಯೂಸ್ ಮಾಡ್ಕೊಂಡು ಕೂತ್ಕೊಬಿಟ್ಟೆ. ಚಾರ್ಜ್ ಖಾಲಿಯಾಗೋಯಿತು, ಚಾರ್ಜ್ ಇರಲಿಲ್ಲ. ಸೊ ಸೋಲಾರೂ ಬಿಸಿಲಿಲ್ಲದ ಕಾರಣದಿಂದಾಗಿ ಸೋಲಾರ್ ಕೂಡ ಸರಿಯಾಗಿ ವರ್ಕ್ ಆಯ್ತಾಯಿಲ್ಲ. ಸೊ ಚಾರ್ಜು ಅವಾಗವಾಗ ಮಾತ್ರ ಸಿಗ್ತಾಯಿದೆ. ಸಿಗೋ ಟೈಮಲ್ಲಿ ಚಾರ್ಜ್ ಮಾಡ್ಕೋಬೇಕು, ಫೋನ್ ಯೂಸ್ ಮಾಡ್ಕೋಬೇಕು, ವೀಡಿಯೋ ಮಾಡಬೇಕು, ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಎಡಿಟ್ ಬೇರೆ ಮಾಡಬೇಕು, ಇಷ್ಟೆಲ್ಲ ಮಾಡಬೇಕು. ಆಮೇಲೆ ಅಡುಗೆ ಮನೆಗೆ ಸಮ್ಟೈಮ್ಸ್ ಕರೆಂಟ್ ಬೇರೆ ಬರ್ತಾಯಿಲ್ಲ, ನಾವೇ ಟಾರ್ಚ್ ಹಾಕ್ಕೊಂಡು ಮಾಡಬೇಕು, ಅಡುಗೆ ಬೇರೆ ಮಾಡಬೇಕು. ಇದು ತುಂಬ ಹಿಂಸೆ ಆಗಿದೆ ನಮಗೆ. ಇದನ್ನು ನನ್ನ ವೀಡಿಯೋ ಹೆಂಗೆ ಇದ್ರೂ ಗೌರ್ಮೆಂಟ್ ಅವ್ರು ಯಾರೂ ನೋಡೋಲ್ಲ ಗೊತ್ತು. ಇನ್ ಕೇಸ್ ಆಫ್ ದ ಸಿಚುವೇಶನ್ ನಿಮ್ಮ ಕಣ್ಣಿಗೆ ತಪ್ಪಿ ಏನಾರು ಈ ವಿಡಿಯೋ ಬಿತ್ತು ಅಂತಂದರೆ ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ.
ಈ ಥರ ಎಲ್ಲ ಮಾಡಬಾರ್ದು ಅಂತ ಈ ಥರ ಎಲ್ಲ ಆಯ್ತೈತೆ ಅಂತ ನಾವು ಇನ್ನು ಈ ಥರನೇ ಹೇಳ್ಕೋಬೇಕು. ಓಪನಾಗಿ ಹೇಳೋಕ್ಕಂತೂ ಆಗಲ್ಲ ನಮಗೆ. ಓಪನಾಗಿ ಹೇಳಿದ್ರೆ ಅದಕ್ಕೂ ಬೈತೀರಂತಲ್ಲ, ಇನ್ನೇನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ನಮಗೆ ಗೌರ್ಮೆಂಟ್ ಅವ್ರು ಅಪ್ಪಿತಪ್ಪಿ ವೀಡಿಯೋ ನೋಡಿದ್ರೆ ಹೆಲ್ಪ್ ಮಾಡಿ. ಓಕೆ, ಇಲ್ಲಿಗೆ ನಾನು ಡೇ 47 ವೀಡಿಯೋ ಎಂಡ್ ಮಾಡ್ಕೊಡ್ತೀನಿ. ಎನಿವೆ, ಬೈ ಡೂಡ್.